ಮತ್ತೊಮ್ಮೆ ನನ್ನ ಒಂದು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಈ ಒಂದು ವಿಡಿಯೋದಲ್ಲಿ ಸೆಕೆಂಡ್ ಸೆಮಿಸ್ಟರ್ ಬಿ ಕಾಮ್ ಅಲ್ಲಿ ಯಾರಿದ್ರೆ ಅವರಿಗೆ ಬ್ಯಾಂಕಿಂಗ್ ಆಪರೇಷನ್ಸ್ ಅಲ್ಲಿ ಒನ್ ಆಫ್ ದಿ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ಅಂತ ಹೇಳಿದ್ರೆ ಫಂಕ್ಷನ್ಸ್ ಆಫ್ ಕಮರ್ಷಿಯಲ್ ಬ್ಯಾಂಕ್ನ ಫಂಕ್ಷನ್ಸ್ ಅನ್ನ ಎಕ್ಸ್ಪ್ಲೈನ್ ಮಾಡಿ ಅಂತ ಒಂದು ಕ್ವಶನ್ ಕಂಪಲ್ಸರಿ ಸೆಕ್ಷನ್ಸ್ಗೆ ಪ್ರತಿ ವರ್ಷನೂ ಕೂಡ ಕೇಳ್ತಾನೆ ಬಂದಿದ್ದಾರೆ. ಸೊ ಆ ಫಂಕ್ಷನ್ಸ್ ಆಫ್ ಕಮರ್ಷಿಯಲ್ ಬ್ಯಾಂಕ್ಗೆ ನೀವು ಯಾವ ತರ ಎಕ್ಸ್ಪ್ಲೈನ್ ಮಾಡಬೇಕು, ಹೇಗೆ ಆನ್ಸರ್ಸ್ ಅನ್ನ ಬರಿಬೇಕು ಅನ್ನೋದನ್ನ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನೀವಿನ್ನ ನನ್ನ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಾ ಬನ್ನಿ. ಫಂಕ್ಷನ್ಸ್ ಆಫ್ ಕಮರ್ಷಿಯಲ್ ಬ್ಯಾಂಕ್ ಏನೆಲ್ಲ ಫಂಕ್ಷನ್ಸ್ ಇದೆ ನೋಡ್ತಾ ಹೋಗೋಣ. ಕ್ವಶನ್ ಹೀಗೆ ಕೇಳಬಹುದು. ಸೊ ವಾಟ್ ಈಸ್ ಕಮರ್ಷಿಯಲ್ ಬ್ಯಾಂಕ್, ಎಕ್ಸ್ಪ್ಲೈನ್ ದ ಫಂಕ್ಷನ್ಸ್ ಆಫ್ ಕಮರ್ಷಿಯಲ್ ಬ್ಯಾಂಕ್ ಅಂತ ಕೇಳ್ತಾರೆ. ಜಸ್ಟ್ ನೋಡಿ, ಕಮರ್ಷಿಯಲ್ ಬ್ಯಾಂಕ್ ಇಸ್ ನಥಿಂಗ್ ಬಟ್ commercial bank is a bank that accept deposits, lend money, create credits and provide various banking and financial services to the public as well as business for profit ಅಂತ ಕರಿತೀವಿ. ಕಮರ್ಷಿಯಲ್ ಬ್ಯಾಂಕ್ ಅಂದ್ರೂ ಕೂಡ ಅದು ಕೂಡ ಒಂದು ಬ್ಯಾಂಕ್ ಏನ್ ಮಾಡುತ್ತೆ, ಡೆಪಾಸಿಟ್ ನ ಅಕ್ಸೆಪ್ಟ್ ಮಾಡುತ್ತೆ, ಮನಿಯನ್ನ ಲೆಂಡ್ ಮಾಡುತ್ತೆ, ಕ್ರೆಡಿಟ್ ಅನ್ನ ಕ್ರಿಯೇಟ್ ಮಾಡುತ್ತೆ ಅಂಡ್ ಬ್ಯಾಂಕಿಂಗ್ ಮತ್ತೆ ಫಿನಾನ್ಷಿಯಲ್ ಸರ್ವಿಸಸ್ ಅನ್ನ ಪಬ್ಲಿಕ್ ಮತ್ತೆ ಬಿಸ್ನೆಸ್ ಇಬ್ಬರಿಗೂ ಕೂಡ ಕೊಡ್ತಾ ಹೋಗುತ್ತೆ. ಅದನ್ನು ನಾವು ಕಮರ್ಷಿಯಲ್ ಬ್ಯಾಂಕ್ಸ್ ಅಂತ ಕರಿತಾ ಹೋಗ್ತೀವಿ. ಯಾವ ಫಂಕ್ಷನ್ಸ್ ಅನ್ನ ಕಮರ್ಷಿಯಲ್ ಬ್ಯಾಂಕ್ ಮಾಡುತ್ತೆ ಅಂತ ಹೇಳಿದ್ರೆ ನೋಡಿ, ಸೊ ದ ಫಂಕ್ಷನ್ಸ್ ಆಫ್ ಕಮರ್ಷಿಯಲ್ ಬ್ಯಾಂಕ್ಸ್ ಆರ್ ಬ್ರಾಡ್ಲಿ ಕ್ಲಾಸಿಫೈಡ್ ಇನ್ ಟು ಪ್ರೈಮರಿ ಫಂಕ್ಷನ್ ಅಂಡ್ ಸೆಕೆಂಡರಿ ಫಂಕ್ಷನ್. ದೇರ್ ಆರ್ ಟೂ ಕೈಂಡ್ಸ್ ಆಫ್ ಫಂಕ್ಷನ್ಸ್ ಅಂಡರ್ಟೇಕ್ ಬೈ ಕಮರ್ಷಿಯಲ್ ಬ್ಯಾಂಕ್. ಎರಡು ಫಂಕ್ಷನ್ಸ್ ಅನ್ನ ಮಾಡುತ್ತೆ, ಇದು ಮೋಸ್ಟ್ ಇಂಪಾರ್ಟೆಂಟ್. ಒಂದು ಪ್ರೈಮರಿ ಫಂಕ್ಷನ್ ಇದ್ದೀವಿ, ಇನ್ನೊಂದು ಸೆಕೆಂಡರಿ ಫಂಕ್ಷನ್ಸ್. ಇವೆರಡು ಗೊತ್ತಿರಬೇಕು. ಕಮರ್ಷಿಯಲ್ ಬ್ಯಾಂಕ್ ಫಂಕ್ಷನ್ ಅಂತ ಬಂದಾಗ ಓನ್ಲಿ ದೇರ್ ಆರ್ ಟೂ ಕೈಂಡ್ಸ್ ಆಫ್ ಫಂಕ್ಷನ್ಸ್. ಒನ್ ಇಸ್ ಪ್ರೈಮರಿ ಫಂಕ್ಷನ್, ಅನದರ್ ಒನ್ ಇಸ್ ಸೆಕೆಂಡರಿ ಫಂಕ್ಷನ್ಸ್ ಅಂತ ಕರಿತೀವಿ. ಸೊ ಆ ಒಂದು ಪ್ರೈಮರಿ ಫಂಕ್ಷನ್ಸ್ ಮತ್ತೆ ಸೆಕೆಂಡರಿ ಫಂಕ್ಷನ್ಸ್ ಅಲ್ಲಿ ಬೇರೆ ಬೇರೆ ಫಂಕ್ಷನ್ಸ್ ಅನ್ನ ಒಂದು ಕಮರ್ಷಿಯಲ್ ಬ್ಯಾಂಕ್ ಡಿಸ್ಚಾರ್ಜ್ ಮಾಡ್ತಾ ಹೋಗುತ್ತೆ. ಸೊ ಅದರಲ್ಲಿ ಫಸ್ಟ್ ಒನ್ ಪ್ರೈಮರಿ ಫಂಕ್ಷನ್ಸ್ ಅಂತ ಬಂದಾಗ ನೋಡಿ, ಪ್ರೈಮರಿ ಫಂಕ್ಷನ್ಸ್ ಆರ್ ದ ಮೈನ್ ಅಂಡ್ ಎಸೆನ್ಷಿಯಲ್ ಫಂಕ್ಷನ್ಸ್ ಆಫ್ ಎವರಿ ಕಮರ್ಷಿಯಲ್ ಬ್ಯಾಂಕ್ಸ್. ಎಲ್ಲ ಕಮರ್ಷಿಯಲ್ ಬ್ಯಾಂಕ್ಗಳಿಗೂ ಮೈನ್ ಮತ್ತೆ ಎಸೆನ್ಷಿಯಲ್ ಇರ್ತಕ್ಕಂಥ ಫಂಕ್ಷನ್ ಯಾವ್ದಪ್ಪ ಅಂತ ಹೇಳಿದ್ರೆ ಪ್ರೈಮರಿ ಫಂಕ್ಷನ್ಸ್ ಅಂತ ಕರಿತೀವಿ. ಈ ಪ್ರೈಮರಿ ಫಂಕ್ಷನ್ಸ್ ಅಲ್ಲಿ ಏನು ಕೆಲಸ ಮಾಡುತ್ತಪ್ಪ ಕಮರ್ಷಿಯಲ್ ಬ್ಯಾಂಕ್ ಅಂತ ಹೇಳಿದ್ರೆ ಎರಡು ಕೆಲಸ ಮಾಡ್ತಾ ಹೋಗುತ್ತೆ. ಒಂದು ಫಸ್ಟ್ ಒನ್ ಪಾಯಿಂಟ್ ಹೇಳುತ್ತೆ ಅಕ್ಸೆಪ್ಟಿಂಗ್ ಡೆಪಾಸಿಟ್ಸ್ ಅಂತ ಫಸ್ಟ್ ಪಾಯಿಂಟ್ ಇದೆ. ಸೆಕೆಂಡ್ ಪಾಯಿಂಟ್ ಗ್ರಾಂಟಿಂಗ್ ಲೋನ್ಸ್ ಅಂಡ್ ಅಡ್ವಾನ್ಸಸ್ ಅಂತ ಇದೆ. ಅಂದ್ರೆ ಪ್ರೈಮರಿ ಫಂಕ್ಷನ್ಸ್ ಅಲ್ಲಿ ಎರಡು ಪಾಯಿಂಟ್ಸ್ ಅನ್ನ ಬರೀಬೇಕು. ಮೇಜರ್ ಆಗಿ ಪ್ರೈಮರಿ ಫಂಕ್ಷನ್ಸ್ ಅಲ್ಲಿ ಎರಡು ಪಾಯಿಂಟ್ ಇದೆ. ಒಂದು ಅಕ್ಸೆಪ್ಟಿಂಗ್ ಡೆಪಾಸಿಟ್ಸ್, ಅನದರ್ ಒನ್ ಇಸ್ ಗ್ರಾಂಟಿಂಗ್ ಲೋನ್ಸ್ ಅಂಡ್ ಅಡ್ವಾನ್ಸಸ್ ಅಥವಾ ಲೆಂಡಿಂಗ್ ಲೋನ್ಸ್ ಅಂಡ್ ಅಡ್ವಾನ್ಸಸ್ ಅಂತ ಕರಿತೀವಿ. ನೋಡಿ, ಫಸ್ಟ್ ಪ್ರೈಮರಿ ಫಂಕ್ಷನ್ಸ್ ಅಲ್ಲಿ ಫಸ್ಟ್ ಪಾಯಿಂಟ್ ಏನ್ ಹೇಳ್ತಾ ಇದ್ರೆ ಅಕ್ಸೆಪ್ಟಿಂಗ್ ಡೆಪಾಸಿಟ್. ಅಕ್ಸೆಪ್ಟಿಂಗ್ ಡೆಪಾಸಿಟ್ಸ್ ಅಂದ್ರೆ ಬ್ಯಾಂಕ್ ಅಕ್ಸೆಪ್ಟ್ ದಿ ಡೆಪಾಸಿಟ್ ಫ್ರಮ್ ಜನರಲ್ ಪಬ್ಲಿಕ್. ಸೊ ಯಾರು ಪಬ್ಲಿಕ್ ಇಂದ ಡೆಪಾಸಿಟ್ಸ್ ಅನ್ನ ಅಕ್ಸೆಪ್ಟ್ ಮಾಡ್ತಾ ಹೋಗುತ್ತೆ ಪಬ್ಲಿಕ್ ಇಂದ, ಅಂದ್ರೆ ಯಾರ ಹತ್ರ ಎಕ್ಸೆಸ್ ಮನಿ ಇರುತ್ತೆ ಸೊ ಅವರು ಫಂಡ್ಸ್ ಅನ್ನ ಸೇಫ್ಟಿ ಪರ್ಪಸ್ಗೋಸ್ಕರ ಬ್ಯಾಂಕ್ ಅಲ್ಲಿ ಡೆಪಾಸಿಟ್ ಮಾಡಬಹುದು. ಸೊ ಅಕ್ಸೆಪ್ಟಿಂಗ್ ಡೆಪಾಸಿಟ್ಸ್ ಇನ್ ದ ಸೆ ನಥಿಂಗ್ ಬಟ್ ಕಮರ್ಷಿಯಲ್ ಬ್ಯಾಂಕ್ ಅಕ್ಸೆಪ್ಟ್ ದಿ ಡೆಪಾಸಿಟ್ ಫ್ರಮ್ ಪಬ್ಲಿಕ್ ಅಂಡ್ ಪ್ರೊವೈಡ್ ಸೇಫ್ಟಿ ಫಾರ್ ದೈರ್ ಫಂಡ್ಸ್. ಅವರ ಒಂದು ಫಂಡ್ಸ್ಗೆ, ಅವರ ಒಂದು ಹಣಕ್ಕೆ ಸೇಫ್ಟಿಯನ್ನ ಪ್ರೊವೈಡ್ ಮಾಡ್ತಾರೆ. ಸೊ ಬ್ಯಾಂಕ್ ಯೂಶುವಲ್ ಆಗಿ ಅಕ್ಸೆಪ್ಟ್ ಮಾಡ್ತಕ್ಕಂಥದ್ದು ಏನಪ್ಪಾ ಅಂದ್ರೆ ಡೆಪಾಸಿಟ್ಸ್ ಅನ್ನ ಅಕ್ಸೆಪ್ಟ್ ಮಾಡ್ತಾರೆ. ಯಾರಿಂದ ಅಂದ್ರೆ ಪಬ್ಲಿಕ್ ಇಂದ ಅಕ್ಸೆಪ್ಟ್ ಮಾಡ್ತಾರೆ. ದಟ್ ಇಸ್ ವಾಟ್ ಅಕ್ಸೆಪ್ಟಿಂಗ್ ಡೆಪಾಸಿಟ್ಸ್ ಅಂತ ಕರಿತೀವಿ. ಸೊ ಬ್ಯಾಂಕ್ ಡೆಪಾಸಿಟ್ಸ್ ಅನ್ನ ಅಕ್ಸೆಪ್ಟ್ ಮಾಡುತ್ತೆ ಅಂತ ಹೇಳಿದ್ರೆ ದೇರ್ ಆರ್ ಫೋರ್ ಮೈನ್ ಟೈಪ್ಸ್ ಆಫ್ ಡೆಪಾಸಿಟ್ಸ್ ಇದೆ. ಸೊ ಯಾವ ತರ ಬ್ಯಾಂಕ್ ಡೆಪಾಸಿಟ್ಸ್ ಅನ್ನ ಅಕ್ಸೆಪ್ಟ್ ಮಾಡುತ್ತಪ್ಪ ಅಂತ ಹೇಳಿದ್ರೆ ಮೇಜರ್ ಆಗಿ ದ ಮೈನ್ ಟೈಪ್ಸ್ ಆಫ್ ಡೆಪಾಸಿಟ್ಸ್ ಅಂತ ಬಂದಾಗ ಒಂದು ಸೇವಿಂಗ್ ಡೆಪಾಸಿಟ್ಸ್ ಇದೆ, ಕರೆಂಟ್ ಡೆಪಾಸಿಟ್ಸ್ ಇದೆ, ಫಿಕ್ಸ್ಡ್ ಡೆಪಾಸಿಟ್ಸ್ ಇದೆ, ರೆಕರಿಂಗ್ ಡೆಪಾಸಿಟ್ಸ್ ಇದೆ. ಸಿಂಪಲ್ ಅಕ್ಸೆಪ್ಟಿಂಗ್ ಡೆಪಾಸಿಟ್ಸ್ ಅಂದ್ರೆ ಏನಿಲ್ಲ ರೀ, ಕಮರ್ಷಿಯಲ್ ಬ್ಯಾಂಕು ಡೆಪಾಸಿಟ್ಸ್ ಅನ್ನ ಪಬ್ಲಿಕ್ ಇಂದ ಅಕ್ಸೆಪ್ಟ್ ಮಾಡುತ್ತೆ. ಆ ಡೆಪಾಸಿಟ್ಸ್ ಇಂದ ಹೇಗೆ ಅಕ್ಸೆಪ್ಟ್ ಮಾಡುತ್ತೆ ಅಂತ ಹೇಳಿದ್ರೆ ಒಂದು ಸೇವಿಂಗ್ ಡೆಪಾಸಿಟ್ಸ್ ಇಂದ ಅಕ್ಸೆಪ್ಟ್ ಮಾಡುತ್ತೆ, ಕರೆಂಟ್ ಡೆಪಾಸಿಟ್ಸ್ ಇಂದ ಅಕ್ಸೆಪ್ಟ್ ಮಾಡುತ್ತೆ, ಫಿಕ್ಸ್ಡ್ ಡೆಪಾಸಿಟ್ಸ್ ಇಂದ ಅಕ್ಸೆಪ್ಟ್ ಮಾಡುತ್ತೆ, ರೆಕರಿಂಗ್ ಡೆಪಾಸಿಟ್ಸ್ ಇಂದ ಅಕ್ಸೆಪ್ಟ್ ಅನ್ನ ಮಾಡ್ತಾ ಹೋಗುತ್ತೆ. ಸೊ ಸೇವಿಂಗ್ ಡೆಪಾಸಿಟ್ಸ್ ಅಂದ್ರೆ ಏನಿಲ್ಲ, ಸೇವಿಂಗ್ ಡೆಪಾಸಿಟ್ ದಟ್ ಇಸ್ ಸೇವಿಂಗ್ ಬ್ಯಾಂಕ್ ಅಕೌಂಟ್ ಅಂತ ಏನು ಓದಿರ್ತಿರಲ್ವಾ ದಟ್ ಇಸ್ ಸೇವಿಂಗ್ ಡೆಪಾಸಿಟ್ಸ್ ಅಂತ ಕರಿತೀವಿ. ದ ವರ್ಡ್ಸ್ ಇಸ್ ಸೇವಿಂಗ್, ಇಟ್ ಈಸ್ ಮೇನ್ಲಿ ಮೆಂಟ್ ಫಾರ್ ಇಂಡಿವಿಜುವಲ್ಸ್ ಟು ಎನ್ಕರೇಜ್ ಸೇವಿಂಗ್ಸ್. ಯಾರಿಗದು ಸೇವಿಂಗ್ ಡೆಪಾಸಿಟ್ಸ್ ಅಂತ ಹೇಳಿದ್ರೆ ಇಂಡಿವಿಜುವಲ್ ಪರ್ಸನ್ ಯಾರಿರ್ತಾರೆ ಅವ್ರಿಗೆ ಸೇವಿಂಗ್ ಮಾಡ್ಲಿಕ್ಕೆ ಎನ್ಕರೇಜ್ಮೆಂಟ್ ಅನ್ನ ಮಾಡ್ತಕ್ಕಂಥದ್ದು. ಸೇವಿಂಗ್ ಪಾಯಿಂಟ್ ಆಫ್ ವ್ಯೂ ಅವರ ಒಂದು ಪಾರ್ಟ್ ಆಫ್ ಮನಿಯನ್ನ ಸೇವ್ ಮಾಡಬಹುದು. ದಟ್ ಇಸ್ ವಾಟ್ ಸೇವಿಂಗ್ ಡೆಪಾಸಿಟ್ಸ್ ಅಂತ ಕರಿತೀನಿ. ಸೊ ಎಕ್ಸೆಸ್ ಫಂಡ್ ಇದೆಯಾ, ಸೊ ಸೇವ್ ಮಾಡಬೇಕು ಫ್ಯೂಚರ್ ಪರ್ಪಸ್ ಅಂತ ಹೇಳ್ಬಿಟ್ಟು ಸೇವಿಂಗ್ ಮಾಡ್ತಕ್ಕಂಥದ್ದು ಸೇವಿಂಗ್ ಡೆಪಾಸಿಟ್ಸ್ ಅಂತ ಕರಿತೀವಿ. ಸೊ ಅವ್ರಿಗೆ ಅವ್ರೇನ್ ಡೆಪಾಸಿಟ್ ಮಾಡ್ತಾರೆ ಅದಕ್ಕೆ ಇಂಟ್ರೆಸ್ಟ್ ಅನ್ನ ಪೇಮೆಂಟ್ ಮಾಡ್ತಾರೆ.
ಅಂಡ್ ಎಷ್ಟು ಅಮೌಂಟ್ ವಿತ್ಡ್ರಾ ಮಾಡ್ಕೋಬಹುದು ಅನ್ನೋ ಲಿಮಿಟ್ ಅನ್ನು ಕೂಡ ಮೊದಲೇ ಫಿಕ್ಸ್ ಮಾಡಿರ್ತಾರೆ. ಅದನ್ನ ನಾವು ಸೇವಿಂಗ್ ಡೆಪಾಸಿಟ್ಸ್ ಅಂತ ಕರಿತೀವಿ. ಬ್ಯಾಂಕ್ ಸೇವಿಂಗ್ ಡೆಪಾಸಿಟ್ಸ್ ಇಂದನೂ ಕೂಡ ಸೊ ಡೆಪಾಸಿಟ್ಸ್ ಅನ್ನ ಅಕ್ಸೆಪ್ಟ್ ಮಾಡುತ್ತೆ. ಇನ್ನೊಂದು ಕರೆಂಟ್ ಡೆಪಾಸಿಟ್. ನಿಮಗೆ ಗೊತ್ತು, ಕರೆಂಟ್ ಡೆಪಾಸಿಟ್ಸ್ ಯಾರು ಓಪನ್ ಮಾಡ್ತಾರಪ್ಪ ಅಂದ್ರೆ ಯೂಶಲಿ ಇಟ್ ಇಸ್ ಮೆಂಟ್ ಫಾರ್ ಬಿಸ್ನೆಸ್ ಆರ್ಗನೈಸೇಷನ್ ಇನ್ಕ್ಲೂಡಿಂಗ್ ಗವರ್ನಮೆಂಟ್ ಆರ್ಗನೈಸೇಷನ್ಗಳು ಆ ಒಂದು ಕರೆಂಟ್ ಡೆಪಾಸಿಟ್ಸ್ ಅನ್ನ ಓಪನ್ ಮಾಡ್ತಕ್ಕಂಥದ್ದು. ಅಂಡ್ ಎಷ್ಟು ಸಲ ಬೇಕಾದ್ರೂ ನೀವು ವಿತ್ಡ್ರಾ ಮಾಡ್ಕೋಬಹುದು, ಎಷ್ಟು ಸಲ ಬೇಕಾದ್ರೂ ನೀವು ಡೆಪಾಸಿಟ್ಸ್ ಅನ್ನ ಮಾಡಬಹುದು. ಸೊ ಜನರಲಿ ದರ್ ಇಸ್ ನೋ ಇಂಟ್ರೆಸ್ಟ್ ಫಾರ್ ಕರೆಂಟ್ ಡೆಪಾಸಿಟ್ ಹೋಲ್ಡರ್ಗೆ ಯಾವುದೇ ತರಹದ ಇಂಟ್ರೆಸ್ಟ್ ಅನ್ನ ಕೊಡಲ್ಲ, ಬಿಕಾಸ್ ದ ಕರೆಂಟ್ ಡೆಪಾಸಿಟ್ಸ್ ಇಸ್ ಮೈನ್ಲಿ ಮೆಂಟ್ ಫಾರ್ ಬಿಸ್ನೆಸ್ ಆರ್ಗನೈಸೇಷನ್, ಗವರ್ನಮೆಂಟ್ ಸೆಂಟ್ರಲ್ ಅಥವಾ ಸ್ಟೇಟ್ ಗವರ್ನಮೆಂಟ್ಗೆ ಕೊಡ್ತಕ್ಕಂಥದ್ದು. ಅದನ್ನು ನಾವು ಕರೆಂಟ್ ಡೆಪಾಸಿಟ್ಸ್ ಅಂತ ಕರಿತೀವಿ. ಬ್ಯಾಂಕ್ ಕರೆಂಟ್ ಡೆಪಾಸಿಟ್ಸ್ ಅನ್ನು ಕೂಡ ಡೆಪಾಸಿಟ್ಸ್ ಅನ್ನ ಅಕ್ಸೆಪ್ಟ್ ಮಾಡುತ್ತೆ. ಅಂಡ್ ಥರ್ಡ್ ಒನ್ ಬಂದು ಫಿಕ್ಸ್ಡ್ ಡೆಪಾಸಿಟ್ ಅಥವಾ ಟರ್ಮ್ ಡೆಪಾಸಿಟ್ಸ್ ಅಂತ ಕರಿತೀವಿ. ಅಂದ್ರೆ ಫಿಕ್ಸ್ಡ್ ಡೆಪಾಸಿಟ್ಸ್ ಅಥವಾ ಟರ್ಮ್ ಡೆಪಾಸಿಟ್ಸ್ ಅಂತ ಹೇಳಿದ್ರೆ ಮನಿ ಇಸ್ ಡೆಪಾಸಿಟೆಡ್ ಫಾರ್ ಫಿಕ್ಸ್ಡ್ ಪೀರಿಯಡ್ ಆಫ್ ಟೈಮ್ ಟು ಅರ್ನ್ ಹೈಯರ್ ರೇಟ್ ಆಫ್ ರಿಟರ್ನ್ಸ್, ಹೈಯರ್ ರೇಟ್ ಆಫ್ ಇಂಟ್ರೆಸ್ಟ್. ಅಂದ್ರೆ ಮನಿಯನ್ನ ನೀವು ಒಂದೇ ಸಲ ಫಿಕ್ಸ್ ಮಾಡಿ ಡೆಪಾಸಿಟ್ ಮಾಡ್ತೀರಾ ಫಾರ್ ಲಾಂಗರ್ ಪೀರಿಯಡ್, ಫಿಕ್ಸ್ಡ್ ಪೀರಿಯಡ್. ಇವತ್ತು ನನ್ನ ಹತ್ರ 1 lakh rupees ಇದೆ, 1 lakh rupees ನ ಡೆಪಾಸಿಟ್ ಮಾಡ್ತೀನಿ ಫಾರ್ ದ ಪೀರಿಯಡ್ ಆಫ್ 5 years. ಸೊ ಯು ವಿಲ್ ಗೆಟ್ ಅನ್ ಹೈಯರ್ ರೇಟ್ ಆಫ್ ಇಂಟ್ರೆಸ್ಟ್ ಫಾರ್ ಫಿಕ್ಸ್ಡ್ ಡೆಪಾಸಿಟ್ಸ್ ಮಾಡಿದ್ರೆ ಹೈ ರೇಟ್ ಆಫ್ ಇಂಟ್ರೆಸ್ಟ್ ನ ಸಿಗ್ತಾ ಹೋಗುತ್ತೆ. ಸೊ ದಟ್ ಈಸ್ ಆಲ್ಸೋ ಒನ್ ಆಫ್ ದಿ ಟೈಪ್ ಆಫ್ ಡೆಪಾಸಿಟ್ಸ್ ಅಂತ ಕರಿತೀವಿ. ಒಂದೇ ಸಲ ನೀವು ಲಂಸಮ್ ಅಮೌಂಟ್ ಅನ್ನ ಸಮ್ ಪಾರ್ಟ್ ಆಫ್ ಪೀರಿಯಡ್ ನೀವು ಡೆಪಾಸಿಟ್ಸ್ ಅನ್ನ ಮಾಡೋದು, ಅದನ್ನ ನಾವು ಫಿಕ್ಸ್ಡ್ ಡೆಪಾಸಿಟ್ಸ್ ಅಂತ ಕರಿತೀವಿ, ಅಥವಾ ಟರ್ಮ್ ಡೆಪಾಸಿಟ್ಸ್ ಅಂತ ಬೇಕಾದ್ರೆ ಕರಿಬಹುದು. ಅದು ಕೂಡ ಒಂದು ಪಾರ್ಟ್ ಆಫ್ ಡೆಪಾಸಿಟ್ಸ್. ಸೊ ಅಕ್ಸೆಪ್ಟಿಂಗ್ ಡೆಪಾಸಿಟ್ಸ್ ಅಲ್ಲಿ ಫಿಕ್ಸ್ಡ್ ಡೆಪಾಸಿಟ್ ಕೂಡ ಒಂದು ಟೈಪ್. ದೆನ್ ರೆಕರಿಂಗ್ ಡೆಪಾಸಿಟ್ಸ್ ಅಂತ ಇದೆ ನೋಡಿ. ರೆಕರಿಂಗ್ ಡೆಪಾಸಿಟ್ಸ್ ಅಂದ್ರೆ customers deposit a fixed amount regularly for a specified period and receive interest along with the maturity amount. ನೋಡಿ, ರೆಕರಿಂಗ್ ಡೆಪಾಸಿಟ್ಸ್ ಅಂತ ಹೇಳಿದ್ರೆ ಕಸ್ಟಮರ್ಸ್ ಯಾರಿರ್ತಾರೆ ಡೆಪಾಸಿಟರು, ಅವರು ಸರ್ಟೈನ್ ಪೀರಿಯಡ್ ಆಫ್ ಟೈಮು ರೆಗ್ಯುಲರ್ ಆಗಿ ಒಂದು ಫಿಕ್ಸ್ಡ್ ಅಮೌಂಟ್ ಅನ್ನು ಡೆಪಾಸಿಟ್ ಮಾಡ್ತಾ ಹೋಗ್ತಾ ಇರ್ತಾರೆ. ಫಾರ್ ಎಕ್ಸಾಂಪಲ್, ನಾನು 2 ವರ್ಷಕ್ಕೆ ಡೆಪಾಸಿಟ್ ಮಾಡಬೇಕು ಅಂದ್ರೆ 24 ಮಂತು ಪ್ರತಿ ತಿಂಗಳು 500 ಅನ್ನ ನಾನು ಡೆಪಾಸಿಟ್ ಅನ್ನ ಮಾಡ್ತಾ ಹೋಗ್ತೀನಿ ಫಾರ್ ದಿ ಪೀರಿಯಡ್ ಆಫ್ 24 months, 2 years ನಾನು ಡೆಪಾಸಿಟ್ ಮಾಡ್ತೀನಿ. ದಟ್ ಈಸ್ ವಾಟ್ ರೆಕರಿಂಗ್ ಡೆಪಾಸಿಟ್ಸ್ ಅಂತ ಕರಿತೀವಿ. ಫಿಕ್ಸ್ಡ್ ಡೆಪಾಸಿಟ್ಸ್ ಅಂದ್ರೆ ಒಂದೇ ಸಲ ಲಂಸಮ್ ಅಮೌಂಟ್ ಅನ್ನ ಡೆಪಾಸಿಟ್ ಮಾಡೋದು, ಇಷ್ಟು ವರ್ಷನೋ ಇಷ್ಟು ತಿಂಗಳು ಅಂತ ಹೇಳ್ಬಿಟ್ಟು. ಬಟ್ ರೆಕರಿಂಗ್ ಡೆಪಾಸಿಟ್ಸ್ ಅಂತ ಅಂದ್ರೆ ಏನಿಲ್ಲ. ಸೊ ರೆಗ್ಯುಲರ್ ಆಗಿ ನೀವು ಡೆಪಾಸಿಟ್ ಮಾಡಬೇಕು, ಪ್ರತಿ ತಿಂಗಳು ಡೆಪಾಸಿಟ್ ಮಾಡಬೇಕು. ಯೂಶಲಿ ರೆಕರಿಂಗ್ ಡೆಪಾಸಿಟ್ಸ್ ನ ಯಾರು ಪ್ರಿಫರ್ ಮಾಡ್ತಾರೆ ಅಂತ ಹೇಳಿದ್ರೆ ರೆಗ್ಯುಲರ್ ಇನ್ಕಮ್ ಯಾರಿರುತ್ತೆ ಅವರಿಗೆ ಇದು ಪ್ರಿಫರ್ ಆಗ್ತಕ್ಕಂಥದ್ದು. ಏನಕ್ಕೆ ಅಂದ್ರೆ ಅವರು ಪ್ರತಿ ತಿಂಗಳು ಡೆಪಾಸಿಟ್ ಅನ್ನ ಮಾಡಬೇಕಾಗುತ್ತೆ. ಎಷ್ಟು ಅಮೌಂಟ್ ಅನ್ನ ಅವರು ಫಿಕ್ಸ್ಡ್ ಅಮೌಂಟ್ ಮಾಡಿರ್ತಾರೆ ಅಷ್ಟು ಅಮೌಂಟ್ ಅನ್ನ ನಾವು ಪ್ರತಿ ತಿಂಗಳು ಕಟ್ತಾ ಹೋಗ್ಬೇಕು ಅಪ್ ಟು ದಿ ಮೆಚುರಿಟಿ ಪೀರಿಯಡ್ ಆಫ್ ಟೈಮ್. ನೀವು ಎಷ್ಟು ಟರ್ಮ್ ತಗೊಂಡಿರ್ತೀರೋ ಅಷ್ಟು ತಿಂಗಳು ಕಟ್ಟಬೇಕು. ಅದು ಕೂಡ ಒಂದು ಟೈಪ್ ಆಫ್ ಡೆಪಾಸಿಟ್ಸ್ ಅಂತ ಕರಿತೀವಿ. ಸೊ ಅಕ್ಸೆಪ್ಟಿಂಗ್ ಡೆಪಾಸಿಟ್ಸ್ ಅಂತ ಬಂದಾಗ ಬ್ಯಾಂಕು ಡೆಪಾಸಿಟ್ಸ್ ಅನ್ನ ಪಬ್ಲಿಕ್ ಇಂದ ಅಕ್ಸೆಪ್ಟ್ ಮಾಡುತ್ತೆ. ಯಾವ ತರ ಅಕ್ಸೆಪ್ಟ್ ಮಾಡುತ್ತೆ ಅಂದ್ರೆ ಸೇವಿಂಗ್ ಡೆಪಾಸಿಟ್ಸ್ ಇದೆ, ಕರೆಂಟ್ ಡೆಪಾಸಿಟ್ಸ್ ಇದೆ, ಫಿಕ್ಸ್ಡ್ ಡೆಪಾಸಿಟ್ಸ್ ಇದೆ, ರೆಕರಿಂಗ್ ಡೆಪಾಸಿಟ್ಸ್ ಇಂದ ಅಕ್ಸೆಪ್ಟ್ ಮಾಡುತ್ತೆ. ಅದು ಫಸ್ಟ್ ಪಾಯಿಂಟ್, ಪ್ರೈಮರಿ ಫಂಕ್ಷನ್ಸ್ ಅಲ್ಲಿ ಅಕ್ಸೆಪ್ಟಿಂಗ್ ಡೆಪಾಸಿಟ್ಸ್. ಎರಡನೇದು ಬಂದು ಗ್ರಾಂಟಿಂಗ್ ಲೋನ್ಸ್ ಅಂಡ್ ಅಡ್ವಾನ್ಸಸ್ ಇದೆ ನೋಡಿ. ಬ್ಯಾಂಕ್ ಮೇಜರ್ ಆಗಿ ಮಾಡೋದು ಇವೆರಡೇ ಅಲ್ವಾ, ಅಕ್ಸೆಪ್ಟ್ ಮಾಡುತ್ತೆ, ಗ್ರಾಂಟಿಂಗ್ ಲೋನ್ಸ್ ಅಂಡ್ ಅಡ್ವಾನ್ಸ್ ನ ಕೊಡ್ತಾ ಹೋಗುತ್ತೆ. ಸೊ ಒಂದು ಪ್ರೈಮರಿ ಫಂಕ್ಷನ್ಸ್ ಅಲ್ಲಿ ಫಸ್ಟ್ ಡೆಪಾಸಿಟ್ಸ್ ನ ಅಕ್ಸೆಪ್ಟ್ ಮಾಡುತ್ತೆ, ಎರಡನೇದು ಗ್ರಾಂಟಿಂಗ್ ಲೋನ್ಸ್ ಅಂಡ್ ಅಡ್ವಾನ್ಸಸ್, ದಟ್ ಮೀನ್ಸ್ ಲೆಂಡಿಂಗ್ ಲೋನ್ಸ್ ಅಂಡ್ ಅಡ್ವಾನ್ಸ್ ನ ಕೊಡ್ತಾ ಹೋಗುತ್ತೆ ಅಂತ ಅರ್ಥ. ಬ್ಯಾಂಕ್ ಲೆಂಡ್ ಮನಿ ಟು ದಿ ಇಂಡಿವಿಜುವಲ್ಸ್ ಅಂಡ್ ಬಿಸ್ನೆಸ್ ಟು ಮೀಟ್ ದೈರ್ ಫಿನಾನ್ಷಿಯಲ್ ನೀಡ್ಸ್. ಬ್ಯಾಂಕು ಲೋನ್ಸ್ ಅಂಡ್ ಅಡ್ವಾನ್ಸಸ್ ಅನ್ನ ಕೊಡುತ್ತೆ, ಇಂಡಿವಿಜುವಲ್ ಪರ್ಸನ್ಗೂ ಕೊಡುತ್ತೆ, ಬಿಸ್ನೆಸ್ ಆರ್ಗನೈಸೇಷನ್ ಕೊಡುತ್ತೆ. ಬಿಕಾಸ್ ಆಫ್ ಟು ಮೀಟ್ ದೈರ್ ಫಿನಾನ್ಷಿಯಲ್ ಆಸ್ಪೆಕ್ಟ್ಸ್, ಫಿನಾನ್ಷಿಯಲ್ ನೀಡ್ಸ್ ಅನ್ನ ಮೀಟ್ ಮಾಡಲಿ ಅಂತ ಹೇಳ್ಬಿಟ್ಟು ಬ್ಯಾಂಕ್ ಲೋನ್ಸ್ ಅಂಡ್ ಅಡ್ವಾನ್ಸಸ್ ಅನ್ನ ಗ್ರಾಂಟ್ ಮಾಡ್ತಾ ಹೋಗುತ್ತೆ. ಸೊ ದೇರ್ ಆರ್ ನಂಬರ್ ಆಫ್ ಡಿಫರೆಂಟ್ ಟೈಪ್ಸ್ ಆಫ್ ಲೋನ್ಸ್ ಅಂಡ್ ಅಡ್ವಾನ್ಸಸ್ ಅನ್ನ ಬ್ಯಾಂಕ್ ಕೊಡುತ್ತೆ. ಜಸ್ಟ್ ಲೈಕ್ ನಾನು ನಿಮ್ಗೆ ಇಲ್ಲೊಂದು 4 ಲೋನ್ಸ್ ಅನ್ನು ಹಾಕಿದ್ವಿ. ಒಂದು ಟರ್ಮ್ ಲೋನ್. ಸೊ ಲೋನ್ಸ್ ಗ್ರಾಂಟೆಡ್ ಫಾರ್ ಎ ಫಿಕ್ಸ್ಡ್ ಪೀರಿಯಡ್ ಅಂಡ್ ರೀಪೇಡ್ ಇನ್ ಇನ್ಸ್ಟಾಲ್ಮೆಂಟ್, ಟರ್ಮ್ ಲೋನ್ಸ್ ಅಂತ ಕರಿತೀವಿ. ಲೈಕ್ ನಿಮಗೆ ಎಜುಕೇಶನ್ ಲೋನ್ ಕೊಡುತ್ತೆ, ಲೈಕ್ ನಿಮಗೆ ಪರ್ಸನಲ್ ಲೋನ್ ಕೊಡುತ್ತೆ, ಅಥವಾ ಹೌಸಿಂಗ್ ಲೋನ್ ಕೊಡ್ತಾ ಹೋಗುತ್ತೆ. ಇವೆಲ್ಲ ಲೋನ್ಸ್ ಗ್ರಾಂಟೆಡ್ ಫಿಕ್ಸ್ಡ್ ಪೀರಿಯಡ್, ಇಷ್ಟು ವರ್ಷ ಅಂತ ಫಿಕ್ಸ್ ಮಾಡಿರ್ತಾರೆ ಅಂಡ್ ಅಷ್ಟು ಅಮೌಂಟ್ ಅನ್ನ ನೀವು ಪ್ರತಿ ತಿಂಗಳು ಇನ್ಸ್ಟಾಲ್ಮೆಂಟ್ ಅಲ್ಲಿ ಪೇಮೆಂಟ್ ಅನ್ನ ಮಾಡಬೇಕಾಗುತ್ತೆ. ದಟ್ ಈಸ್ ಟರ್ಮ್ ಲೋನ್ಸ್ ಅಂತ ಕರಿತೀವಿ. ಲೋನ್ಸ್ ಗ್ರಾಂಟೆಡ್ ಫಾರ್ ಎ ಫಿಕ್ಸ್ಡ್ ಪೀರಿಯಡ್ ಆಫ್ ಟೈಮ್ ಅಂಡ್ ಅಮೌಂಟ್ ಶುಡ್ ಬಿ ರೀಪೇಡ್ ಇನ್ ಈ ಮಂತ್ಲಿ ಇನ್ಸ್ಟಾಲ್ಮೆಂಟ್ ಅಲ್ಲಿ ಪೇಮೆಂಟ್ ಅನ್ನ ಮಾಡಬೇಕಾಗುತ್ತೆ. ಅದನ್ನ ಟರ್ಮ್ ಲೋನ್ಸ್ ಅಂತ ಕರಿತೀವಿ. ಕ್ಯಾಶ್ ಕ್ರೆಡಿಟ್ ಅಂತ ಇದೆ. ಸೊ ಕ್ಯಾಶ್ ಕ್ರೆಡಿಟ್ ಇಸ್ ಆಲ್ಸೋ ಒನ್ ಆಫ್ ದಿ ಶಾರ್ಟ್ ಟರ್ಮ್ ಲೋನ್ಸ್ ಪ್ರೊವೈಡೆಡ್ ಬೈ ದಿ ಬ್ಯಾಂಕ್ ಪ್ರೊವೈಡ್ ಮಾಡ್ತಕ್ಕಂಥದ್ದು ಅಗೇನ್ಸ್ಟ್ ಸೆಕ್ಯೂರಿಟಿ ಆಫ್ ಗೂಡ್ಸ್ ಅಥವಾ ಸೆಕ್ಯೂರಿಟಿ ಆಫ್ ಅದರ್ ಅಸೆಟ್ಸ್ ಅನ್ನ ಪ್ಲೆಡ್ಜ್ ಮಾಡೋ ಮುಖಾಂತರ ಕ್ಯಾಶ್ ಕ್ರೆಡಿಟ್ ಅನ್ನ ಮಾಡ್ಕೋಬಹುದು. ಓವರ್ ಡ್ರಾಫ್ಟ್ ಇದೆ. ಸೊ ಓವರ್ ಡ್ರಾಫ್ಟ್ ಇಸ್ ಆಲ್ಸೋ ಒನ್ ಆಫ್ ದಿ short-term loans and advances provided to the business organization to withdraw more than the limit or balance available in their current account. ಇದು ಓವರ್ ಡ್ರಾಫ್ಟ್ ಅಂತಕ್ಕಂಥದ್ದು. ಸೊ ಯೂಶಲಿ ಕೊಡ್ತಕ್ಕಂಥದ್ದು ಬಿಸ್ನೆಸ್ ಆರ್ಗನೈಸೇಷನ್ಗೆ ಸ್ಪೆಸಿಫೈಡ್ ಲಿಮಿಟ್ ಅನ್ನ ಕೊಟ್ಟಿರ್ತಾರೆ. ಓವರ್ ಅಂಡ್ ಅಬೋವ್ ದೇ ಬ್ಯಾಂಕ್ ಬ್ಯಾಲೆನ್ಸ್ ದೇ ಕ್ಯಾನ್ ಏಬಲ್ ಟು ವಿತ್ಡ್ರಾ ಥ್ರೂ ದಿ ಓವರ್ ಡ್ರಾಫ್ಟ್ ಮುಖಾಂತರ ಯುಟಿಲೈಸ್ ಮಾಡ್ಕೋಬಹುದು. ಈ ಒಂದು ಕರೆಂಟ್ ಅಕೌಂಟ್ ಹೋಲ್ಡರ್ಸ್ ಬ್ಯಾಂಕ್ ಅಕೌಂಟ್ ಅಲ್ಲಿ ಅಮೌಂಟ್ ಇಲ್ಲ ಅಂದ್ರೂ ಕೂಡ ದೇ ಕ್ಯಾನ್ ಯುಟಿಲೈಸ್ ದ ಓವರ್ ಡ್ರಾಫ್ಟ್ ಫೆಸಿಲಿಟಿನ ಯುಟಿಲೈಸ್ ಮಾಡಬಹುದು.
ಅಂಡ್ ಫೋರ್ತ್ ಒನ್ ಹೇಳುತ್ತೆ ಡಿಸ್ಕೌಂಟಿಂಗ್ ಆಫ್ ಬಿಲ್ ಆಫ್ ಎಕ್ಸ್ಚೇಂಜ್ ಅಂತ. ಬ್ಯಾಂಕ್ ಪ್ರೊವೈಡ್ ಇಮಿಡಿಯೇಟ್ ಫಂಡ್ ಬೈ ಪರ್ಚೇಸಿಂಗ್ ಬಿಲ್ಸ್ ಬಿಫೋರ್ ದರ್ ಮೆಚುರಿಟಿ ಆಫ್ಟರ್ ಡಿಡಕ್ಟಿಂಗ್ ದ ಡಿಸ್ಕೌಂಟ್. ಸೊ ಡಿಸ್ಕೌಂಟಿಂಗ್ ಬಿಲ್ ಆಫ್ ಎಕ್ಸ್ಚೇಂಜ್ ಅಂತ ಕರಿತೀವಿ. ಬ್ಯಾಂಕು ಇಮಿಡಿಯೇಟ್ ಆಗಿ ಫಂಡ್ಸ್ ಅನ್ನ ಪರ್ಚೇಸ್ ಮಾಡುತ್ತೆ ಬೈ ಪ್ರೊವೈಡ್ ಮಾಡುತ್ತೆ. ಯಾವ ತರ ಅಂದ್ರೆ ಬಿಲ್ ಅನ್ನ ಪರ್ಚೇಸ್ ಮಾಡುತ್ತೆ ಬಿಫೋರ್ ಮೆಚುರಿಟಿಗಿನ ಮುಂಚೆನೆ ಬಿಲ್ ಅನ್ನ ಪರ್ಚೇಸ್ ಮಾಡಿಬಿಟ್ಟು ಅವ್ರಿಗೆ ಫಂಡ್ಸ್ ಅನ್ನ ಪ್ರೊವೈಡ್ ಮಾಡುತ್ತೆ. ಆ ಪರ್ಪಸ್ಗೆ ಅವರು ಡಿಸ್ಕೌಂಟ್ ಅನ್ನ ಡಿಡಕ್ಟ್ ಮಾಡ್ಕೊಳ್ತಾರೆ. ದಟ್ ಇಸ್ ವಾಟ್ ಡಿಸ್ಕೌಂಟಿಂಗ್ ಬಿಲ್ ಆಫ್ ಎಕ್ಸ್ಚೇಂಜ್ ಅಂತ ಕರಿತೀವಿ. ಸೊ ಇವೆರಡು ಕೂಡ ಮೇಜರ್ ಆಗಿರ್ತಕ್ಕಂಥದ್ದು. ಪ್ರೈಮರಿ ಫಂಕ್ಷನ್ಸ್ ಅಲ್ಲಿ ಇವೆರಡೇ ಬರೋದು. ಅಕ್ಸೆಪ್ಟಿಂಗ್ ಡೆಪಾಸಿಟ್ಸ್, ಈ 4 ಡೆಪಾಸಿಟ್ಸ್ ಬರೀರಿ: ಸೇವಿಂಗ್, ಕರೆಂಟ್, ಫಿಕ್ಸ್ಡ್ ಅಂಡ್ ರೆಕರಿಂಗ್ ಡೆಪಾಸಿಟ್. ಗ್ರಾಂಟಿಂಗ್ ಲೋನ್ಸ್ ಅಂಡ್ ಅಡ್ವಾನ್ಸಸ್ ಅಲ್ಲಿ 4 ಬರೋದ್ರೆ ಸಾಕು: ಟರ್ಮ್ ಲೋನ್ಸ್, ಕ್ಯಾಶ್ ಕ್ರೆಡಿಟ್, ಓವರ್ ಡ್ರಾಫ್ಟ್, ಡಿಸ್ಕೌಂಟಿಂಗ್ ಬಿಲ್ ಆಫ್ ಎಕ್ಸ್ಚೇಂಜ್. ಇದು ಪ್ರೈಮರಿ ಫಂಕ್ಷನ್ಸ್ ಅಲ್ಲಿ ಇವೆರಡು ಇರೋದು. ಸೆಕೆಂಡ್ ಒನ್ ಬಂದು ಮೋಸ್ಟ್ ಇಂಪಾರ್ಟೆಂಟ್. ಸೆಕೆಂಡ್ ಒನ್ ಬಂದು ಸೆಕೆಂಡರಿ ಫಂಕ್ಷನ್ಸ್ ಅಂತ ಕರಿತೀವಿ. ನೋಡಿ, ಸೆಕೆಂಡರಿ ಫಂಕ್ಷನ್ಸ್ ಈಸ್ ಆಲ್ಸೋ ಎ ಫಂಕ್ಷನ್ಸ್ ಆಫ್ ಕಮರ್ಷಿಯಲ್ ಬ್ಯಾಂಕ್. It is an additional services provided by the commercial bank rather than accepting deposit, lending, loans and advances. ಅವೆರಡು ಬಿಟ್ಟು ಅದರ ಜೊತೆಗೆ ಕೆಲವೊಂದು ಅಡಿಷನಲ್ ಸರ್ವಿಸಸ್ ಅನ್ನ ಕೊಡ್ತಾ ಹೋಗುತ್ತೆ. ಈ ಸೆಕೆಂಡರಿ ಫಂಕ್ಷನ್ಸ್ ಅನ್ನ ಫರ್ದರ್ ಕ್ಲಾಸಿಫೈಡ್ ಇಂಟು 2 ಟೈಪ್ಸ್. ಒನ್ ಈಸ್ ಏಜೆನ್ಸಿ ಫಂಕ್ಷನ್ಸ್, ಅನದರ್ ಒನ್ ಈಸ್ ಜನರಲ್ ಯುಟಿಲಿಟಿ ಸರ್ವಿಸಸ್. ಒಂದು ಏಜೆನ್ಸಿ ಸರ್ವಿಸಸ್ ಆಗು ಕೂಡ ವರ್ಕ್ ಮಾಡುತ್ತೆ, ಇನ್ನೊಂದು ಜನರಲ್ ಯುಟಿಲಿಟಿ ಫಂಕ್ಷನ್ಸ್ ಕೂಡ ಕೊಡ್ತಾ ಹೋಗುತ್ತೆ. ಫಸ್ಟ್ ಒನ್ ಏಜೆನ್ಸಿ ಫಂಕ್ಷನ್. ನೋಡಿ, ಏಜೆನ್ಸಿ, ದ ವರ್ಡ್ ಏಜೆನ್ಸಿ ಅಂತ ಬಂದಾಗ ಬ್ಯಾಂಕ್ ಆಕ್ಟ್ ಆಸ್ ಎನ್ ಏಜೆಂಟ್ ಟು ಇಟ್ಸ್ ಕಸ್ಟಮರ್. ಬ್ಯಾಂಕು ತನ್ನ ಕಸ್ಟಮರ್ಗೆ ಏಜೆಂಟ್ ಆಗಿ ಆಕ್ಟ್ ಮಾಡಿಕೊಂಡು ಕೆಲವೊಂದು ಫಂಕ್ಷನ್ಸ್ ಅನ್ನ ಮಾಡುತ್ತೆ. ಅದನ್ನು ನಾವು ಏಜೆನ್ಸಿ ಫಂಕ್ಷನ್ಸ್ ಅಂತ ಕರಿತಾ ಹೋಗ್ತೀವಿ. ಲೈಕ್ ಕಮರ್ಷಿಯಲ್ ಬ್ಯಾಂಕ್ ಆಕ್ಟ್ ಆಸ್ ಎನ್ ಏಜೆಂಟ್ ಆನ್ ಬಿಹಾಫ್ ಆಫ್ ದೇರ್ ಕಸ್ಟಮರ್. ಕಮರ್ಷಿಯಲ್ ಬ್ಯಾಂಕು ಕಸ್ಟಮರ್ಗೆ ಏಜೆಂಟ್ ಆಗಿ ಆಕ್ಟ್ ಮಾಡ್ತಾ ಹೋಗುತ್ತೆ. ಏಜೆಂಟ್ ಕಸ್ಟಮರ್ನ ಪರವಾಗಿ ಏಜೆಂಟ್ ಆಗಿ ಆಕ್ಟ್ ಮಾಡ್ತಾ ಹೋಗುತ್ತೆ. ಯಾವೆಲ್ಲ ಸಂದರ್ಭದಲ್ಲಿ ಏಜೆಂಟ್ ಆಗಿ ಆಕ್ಟ್ ಮಾಡುತ್ತಪ್ಪ ಅಂತ ಹೇಳಿದ್ರೆ, ಫಸ್ಟ್ ಒನ್ ಹೇಳುತ್ತೆ ಕಲೆಕ್ಟಿಂಗ್ ಚೆಕ್ಸ್, ಬಿಲ್ಸ್, ಡಿವಿಡೆಂಡ್ ಅಂಡ್ ಇಂಟ್ರೆಸ್ಟ್. ನೋಡಿ, ಬ್ಯಾಂಕ್ ಏನಾದರೂ ಬಿಲ್ಲನ್ನು ಅಥವಾ ಡಿವಿಡೆಂಟ್ ಅನ್ನ, ಇಂಟ್ರೆಸ್ಟ್ ಅನ್ನ ಕಲೆಕ್ಟ್ ಮಾಡ್ಕೋಬೇಕು ಅಂತ ಹೇಳಿದ್ರೆ, ಆನ್ ಬಿಹಾಫ್ ಆಫ್ ಕಸ್ಟಮರ್ ಬ್ಯಾಂಕ್ ಓನ್ಲಿ ಕಲೆಕ್ಟ್ ಎನಿ ಚೆಕ್, ಎನಿ ಬಿಲ್, ಎನಿ ಡಿವಿಡೆಂಡ್, ಎನಿ ಇಂಟ್ರೆಸ್ಟ್ ಬ್ಯಾಂಕೇ ಕಲೆಕ್ಟ್ ಮಾಡ್ತಾ ಹೋಗುತ್ತೆ. ದಟ್ ಈಸ್ ವಾಟ್ ಒನ್ ಆಫ್ ದಿ ಏಜೆನ್ಸಿ ಫಂಕ್ಷನ್ಸ್: ಕಲೆಕ್ಟಿಂಗ್ ಚೆಕ್, collecting bill, collecting dividend and interest on behalf of customer. And second point, making payments of insurance premium, electricity bill, tax and any other etc. So on behalf of customer, bank only make payment. ಇನ್ಶೂರೆನ್ಸ್ ಪ್ರೀಮಿಯಂನ ಪೇಮೆಂಟ್ ಮಾಡುತ್ತೆ, ಎಲೆಕ್ಟ್ರಿಸಿಟಿ ಬಿಲ್ಲನ್ನು ಪೇಮೆಂಟ್ ಮಾಡುತ್ತೆ, ಟ್ಯಾಕ್ಸನ್ನು ಪೇಮೆಂಟ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್, ನೀವು ಯಾವುದೋ ಒಂದು ಬಿಲ್ಲನ್ನು ಆಟೋ ಡೆಬಿಟ್ ಕೊಟ್ಟಿರ್ತೀರ ಅನ್ಕೊಳ್ಳಿ, ಆಟೋಮ್ಯಾಟಿಕ್ ಆಗಿ ಬ್ಯಾಂಕು ಪೇಮೆಂಟ್ ಮಾಡ್ತಾನೆ ಹೋಗುತ್ತೆ ರೆಸ್ಪೆಕ್ಟಿವ್ ಪರ್ಸನ್ಗೆ ಆನ್ ಬಿಹಾಫ್ ಆಫ್ ಕಸ್ಟಮರ್. ದಟ್ ಈಸ್ ವಾಟ್ ಮೇಕಿಂಗ್ ಪೇಮೆಂಟ್ಸ್ ಅಂತ ಕರಿತಾ ಹೋಗ್ತೀವಿ. And third point, so bank also buy and sell shares, debenture, government securities on behalf of customer. ಕಸ್ಟಮರ್ನ ಪರವಾಗಿ ಬ್ಯಾಂಕು ನೀನೇನಾದರೂ ಡೈರೆಕ್ಷನ್ಸ್ ಅನ್ನ ಕೊಟ್ಟಿದ್ರೆ, ಬ್ಯಾಂಕ್ ಬೈ ದ ಶೇರ್ಸ್, ಬ್ಯಾಂಕ್ can also sell the shares, debenture, government bonds on behalf of customer. And bank also act as an agent in the form of transferring funds from one place to another. ಸೊ ಒಂದು ಪರ್ಸನ್ ಇನ್ನೊಂದು ಪರ್ಸನ್ಗೆ ಫಂಡ್ಸ್ ಅನ್ನ ಟ್ರಾನ್ಸ್ಫರ್ ಮಾಡೋದು ಕೂಡ ಏಜೆಂಟ್ ಫಂಕ್ಷನ್ ಅಂತಾನೆ ಕರಿತಾ ಹೋಗ್ತೀವಿ. And bank also act as a trustee, executors, attorneys. ಸೊ ಬ್ಯಾಂಕು ಟ್ರಸ್ಟಿ ಆಗಿ ಬೇಕಾದ್ರೆ ಆ್ಯಕ್ಟ್ ಮಾಡುತ್ತೆ, ಎಕ್ಸಿಕ್ಯೂಟರ್ ಆಗಿ ಆ್ಯಕ್ಟನ್ನು ಮಾಡ್ತಾ ಹೋಗುತ್ತೆ. And bank can also collecting a pension, rent and other income on behalf of customer. ಬ್ಯಾಂಕು ಕಸ್ಟಮರ್ನ ಪರವಾಗಿ ನಿಮ್ಮ ಯಾವ್ದಾದ್ರು ಪೆನ್ಷನ್ ಬರಬೇಕಾ, ಯಾವ್ದಾದ್ರು ರೆಂಟ್ ಬರಬೇಕಾ, ಅಥವಾ ಯಾವ್ದಾದ್ರು ಇನ್ಕಮ್ ಕಸ್ಟಮರ್ಗೆ ಬರಬೇಕು ಅಂತ ಹೇಳಿದ್ರೆ, on behalf of customer, bank only receive these incomes. These are all agency function. That means bank act as an agent to its customer. On behalf of customer, bank only ಕಂಡಕ್ಟ್ ಸೆವರಲ್ ಸರ್ವಿಸಸ್ ಅನ್ನ ಬ್ಯಾಂಕೇ ಕೆಲಸವನ್ನ ಮಾಡ್ತಾ ಹೋಗುತ್ತೆ ಕಸ್ಟಮರ್ನ ಪರವಾಗಿ. ಅದನ್ನ ನಾವು ಏಜೆನ್ಸಿ ಫಂಕ್ಷನ್ಸ್ ಅಂತ ಕರಿತಾ ಹೋಗ್ತೀವಿ. ಅಂಡ್ ನೆಕ್ಸ್ಟ್ ಒನ್ ಏನಿದೆ, ದಟ್ ಈಸ್ ಜನರಲ್ ಯುಟಿಲಿಟೀಸ್ ಫಂಕ್ಷನ್ಸ್ ಅಂತ ಕರಿತೀವಿ. ಅಂದ್ರೆ ಕಮರ್ಷಿಯಲ್ ಬ್ಯಾಂಕ್ ಪ್ರೊವೈಡ್ ಸೆವರಲ್ ಯೂಸ್ಫುಲ್ ಸರ್ವಿಸಸ್ ಟು ಕಸ್ಟಮರ್ಸ್. ಕೆಲವೊಂದು ಜನರಲ್ ಯುಟಿಲಿಟಿ ಸರ್ವಿಸಸ್ ಅನ್ನ ಕೊಡ್ತಾ ಹೋಗುತ್ತೆ. ಅಲಾಂಗ್ ವಿತ್ ಅನ್ ಏಜೆನ್ಸಿ ಸರ್ವಿಸಸ್, ಬ್ಯಾಂಕ್ ಆಲ್ಸೋ ಪ್ರೊವೈಡ್ ಸಮ್ ಆಫ್ ದಿ ಜನರಲ್ ಯುಟಿಲಿಟಿ ಫಂಕ್ಷನ್ಸ್ ಅನ್ನ ಪ್ರೊವೈಡ್ ಮಾಡ್ತಾ ಹೋಗುತ್ತೆ. ಲೈಕ್ ಪ್ರೊವೈಡಿಂಗ್ ಸೇಫ್ ಡೆಪಾಸಿಟ್ ಲಾಕರ್ ಫಾರ್ ವ್ಯಾಲ್ಯೂಯಬಲ್ಸ್. ನಿಮ್ಮ ಹತ್ರ ಏನಾದರೂ ವ್ಯಾಲ್ಯೂಯಬಲ್ ಥಿಂಗ್ಸ್ ಇದೆ ಅಂದರೆ ಲಾಕರ್ ಫೆಸಿಲಿಟಿ ಕೊಡ್ತಾರೆ ನೋಡಪ್ಪ, ಲಾಕರ್ ಫೆಸಿಲಿಟಿ ಕೊಡ್ತಾರೆ ಅಂದರೆ ದಟ್ ಈಸ್ ಯುಟಿಲಿಟಿ ಸರ್ವಿಸಸ್ ಪ್ರೊವೈಡೆಡ್ ಬೈ ದಿ ಕಮರ್ಷಿಯಲ್ ಬ್ಯಾಂಕ್ ಟು ಇಟ್ಸ್ ಕಸ್ಟಮರ್. ಸೊ ದಟ್ ಈಸ್ ವಾಟ್ ಪ್ರೊವೈಡಿಂಗ್ ಸೇಫ್ ಡೆಪಾಸಿಟ್ ಲಾಕರ್ ಅನ್ನು ಪ್ರೊವೈಡ್ ಮಾಡೋದು. ಆ್ಯಂಡ್ ಇಶ್ಯೂಯಿಂಗ್ ಆಫ್ ಬ್ಯಾಂಕ್ ಡ್ರಾಫ್ಟ್ ಅನ್ನು ಕೊಡ್ತಾರೆ, ಡಿಮ್ಯಾಂಡ್ ಡ್ರಾಫ್ಟ್ ಅನ್ನು ಇಶ್ಯೂ ಮಾಡ್ತಾರೆ, ಪೇ ಆರ್ಡರ್ಸ್ ಅನ್ನು ಪ್ರೊವೈಡ್ ಮಾಡ್ತಾರೆ. ದಟ್ ಈಸ್ ಆಲ್ಸೋ ಜನರಲ್ ಯುಟಿಲಿಟಿ ಫಂಕ್ಷನ್. ಆ್ಯಂಡ್ ಪ್ರೊವೈಡಿಂಗ್ ಏನು ATM ಕೊಡೋದು, ಡೆಬಿಟ್ ಕಾರ್ಡ್ ಆಗಿರ್ಬೋದು, ಕ್ರೆಡಿಟ್ ಕಾರ್ಡ್ ಆಗಿರ್ಬೋದು, ಆಫರಿಂಗ್ ಇಂಟರ್ನೆಟ್ ಬ್ಯಾಂಕಿಂಗ್, ಮೊಬೈಲ್ ಬ್ಯಾಂಕಿಂಗ್, ನೆಟ್ ಬ್ಯಾಂಕಿಂಗ್.
ಸೊ ಇವೆಲ್ಲ ಏನಪ್ಪಾ ಅಂತ ಹೇಳಿದ್ರೆ ಜನರಲ್ ಯುಟಿಲಿಟಿ ಸರ್ವಿಸಸ್ ಅಂತಾನೆ ಕರಿತಾ ಹೋಗ್ತೀವಿ. ಫಾರಿನ್ ಎಕ್ಸ್ಚೇಂಜ್ ಸರ್ವಿಸಸ್ ಅನ್ನ ಪ್ರೊವೈಡ್ ಮಾಡೋದು, ಇಶ್ಯೂಯಿಂಗ್ ಆಫ್ ಲೆಟರ್ ಆಫ್ ಕ್ರೆಡಿಟ್ ಆಗಿರ್ಬೋದು, ಬ್ಯಾಂಕ್ ಗ್ಯಾರಂಟಿ ಪ್ರೊವೈಡ್ ಮಾಡ್ತಕ್ಕಂಥದ್ದು. ಸೊ ಇವೆಲ್ಲ ಜನರಲ್ ಯುಟಿಲಿಟಿ ಸರ್ವಿಸಸ್ ಅಂತಾನೆ ಕರಿತೀವಿ. ಸೊ ನಿಮಗೆ ಒಂದು ATM ಅನ್ನ ಇಶ್ಯೂ ಮಾಡ್ತಾ ಇದ್ದಾರೆ, ನಿಮಗೆ ಒಂದು ಕ್ರೆಡಿಟ್ ಕಾರ್ಡ್ ಅನ್ನ ಆಫರ್ ಮಾಡ್ತಾರೆ, ಸೊ ನಿಮಗೆ ಡೆಪಾಸಿಟ್ ಲಾಕರ್ ಫೆಸಿಲಿಟಿಯನ್ನು ಪ್ರೊವೈಡ್ ಮಾಡ್ತಾರೆ, ಡಿಮ್ಯಾಂಡ್ ಡ್ರಾಫ್ಟ್ ಅನ್ನು ಪ್ರೊವೈಡ್ ಮಾಡ್ತಾರೆ, ಫಾರಿನ್ ಎಕ್ಸ್ಚೇಂಜ್ ಸರ್ವಿಸಸ್ ಅನ್ನ ಕೊಡ್ತಾರೆ, LOC ಲೆಟರ್ ಆಫ್ ಕ್ರೆಡಿಟ್ ಅನ್ನು ಪ್ರೊವೈಡ್ ಮಾಡ್ತಾರೆ. ಅಂದ್ರೆ ದೀಸ್ ಆರ್ ಆಲ್ ಬ್ಯಾಂಕ್ ಪ್ರೊವೈಡ್ಸ್ ಸಮ್ ಆಫ್ ದಿ ಜನರಲ್ ಯುಟಿಲಿಟಿ ಸರ್ವಿಸಸ್ ಟು ಇಟ್ಸ್ ಕಸ್ಟಮರ್. ಜನರಲ್ ಯುಟಿಲಿಟಿ ಸರ್ವಿಸಸ್ ಅಂತ ಕರಿತೀವಿ. ಸೊ ಇದು ಒಂದು ಕಮರ್ಷಿಯಲ್ ಬ್ಯಾಂಕ್ಗೆ ಇರ್ತಕ್ಕಂಥ ಫಂಕ್ಷನ್ಸ್ 14 ಮಾರ್ಕ್ಸ್ಗೆ ಕೇಳ್ತಾರೆ. ಸೊ ನೀವು ಸ್ವಲ್ಪ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿ ಬರೀರಿ. ಒಂದು ಪ್ರೈಮರಿ ಫಂಕ್ಷನ್ಸ್ ಅಂತ ಬಂದಾಗ ಇವೆರಡು ಬರೆದು ಅದಕ್ಕೆ ಸಂಬಂಧಪಟ್ಟಂತ ಆನ್ಸರ್ಸ್ ಅನ್ನ ಬರೀರಿ. ಒಂದು ಅಕ್ಸೆಪ್ಟಿಂಗ್ ಡೆಪಾಸಿಟ್, ದೆನ್ ಗ್ರಾಂಟಿಂಗ್ ಲೋನ್ಸ್ ಅಂಡ್ ಅಡ್ವಾನ್ಸಸ್. ಸೆಕೆಂಡರಿ ಫಂಕ್ಷನ್ಸ್ ಅಂತ ಬಂದಾಗ ಒಂದು ಏಜೆನ್ಸಿ ಫಂಕ್ಷನ್ಸ್, ಇನ್ನೊಂದು ಜನರಲ್ ಯುಟಿಲಿಟಿ ಫಂಕ್ಷನ್ಸ್ ಅಂತ ಬರೀಬೇಕಾಗುತ್ತೆ. ಸರಿನಾ? ಸೊ ಇದರಲ್ಲಿ ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆದಷ್ಟು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.